ಹಾಯ್ ಎಲ್ಲ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಜುಡಿಷಿಯಲ್ ಲೇಔಟ್ನ ಸ್ಥಳೀಯ ನಿವಾಸಿ ನೋಡ್ರಿ, ಅವ್ರ ಕೈಯಲ್ಲಿ ಯಾವುದೇ ಅಧಿಕಾರವಿಲ್ಲ, ಆದ್ರೂ ಕೂಡ ಅವರು ಸಮಾಜ ಸೇವೆಯಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸುತ್ತಮುತ್ತಲಿನ ವಾತಾವರಣ, ಅಲ್ಲಿ ಇರುವಂತಹ ವ್ಯಾಪಾರಿಗಳು ಕೂಡ ಸ್ವಚ್ಛತೆ ಹೇಗೆ ಕಾಪಾಡ್ಕೊಳ್ಬೇಕು, ನೀವು ಕೂಡ ಸ್ವಚ್ಛತೆ ಕಾಪಾಡಿ ಅಂತ ಹೇಳುತ್ತಾ ಅವರು ಒಂದು ಸ್ವಚ್ಛತೆಯ ಬಗ್ಗೆ ಅರಿವನ್ನು ಕೂಡ ಮೂಡಿಸ್ತಾ ಇದ್ದಾರೆ. ತಮ್ಮ ಕೈಯಲ್ಲಿ ಯಾವುದೇ ಅಧಿಕಾರವಿಲ್ಲ, ಸಮಾಜದ ಒಳತೆಗಾಗಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸ್ಥಳೀಯ ನಿವಾಸಿ ಲತಾ ಅವರು. ನೋಡ್ರಿ, ಆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ದಾರೆ. ಸ್ವತಃ ಸ್ವಚ್ಛತಾ ಕಾರ್ಯಕ್ರಮ ಇಲ್ಲಿ ಭಾಗಿಯಾಗುತ್ತಿದ್ದಾರೆ. ಅವರ ನಿಸ್ವಾರ್ಥ ಸೇವೆ ಮತ್ತು ಪರಿಸರ ಮೇಲೆ ಇರುವಂತಹ ಕಾಳಜಿ ಎಲ್ಲರಿಗೂ ಕೂಡ ಮಾದರಿಯಾಗುವಂತಹ ಕೆಲಸ ಆಗ್ತಾ ಇದೆ ಸ್ನೇಹಿತರೆ. ಇಂತಹ ಸಮಾಜಮುಖಿ ಕಾರ್ಯಗಳು ನಿಜವಾದ ನಾಯಕತ್ವದ ಒಂದು ಸಂಕೇತವಾಗಿದೆ ಅಂತ ಹೇಳಿ ಕೂಡ ಹೇಳ್ಬಹುದು. ಅಲ್ಲಿನ ಸ್ವಚ್ಛತಾ ಬಗ್ಗೆ ಅವರು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ದೂರನ್ನು ಕೂಡ ನೀಡಿದರು. ತಕ್ಷಣವೇ ಅವರು ಆ ಒಂದು ಸ್ಥಳೀಯ ಜಾಗಕ್ಕೆ ಭೇಟಿ ನೀಡಿ ಮತ್ತು BBMP ಕಡೆಯಿಂದ ಬಂದು ಆ ಸ್ಥಳೀಯ ಜಾಗವನ್ನು ಕೂಡ ವೀಕ್ಷಣೆ ಮಾಡಿ ಅಲ್ಲಿ ಸ್ವಚ್ಛತೆಯ ಬಗ್ಗೆ ಅವರು ಕೂಡ ಕಾಳಜಿಯನ್ನು ಕೂಡ ವಹಿಸಿದ್ದಾರೆ ಸ್ನೇಹಿತರೆ. ಅಲ್ಲಿ ಮಾಡುತ್ತಿರುವಂತಹ ವ್ಯಾಪಾರಿಗಳಿಗೂ ಕೂಡ ಲತಾ ಅವರು ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ, ನೀವು ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೊಳ್ಬೇಕಂತ ಹೇಳಿ ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ಅವರು ಕೂಡ ಏನು ಹೇಳಿದ್ದಾರೆ ಎಂಬುದು ನೋಡ್ಕೊಂಡು ಬನ್ನಿ. ಇಲ್ಲಿರುವಂತಹ ಸ್ಥಳೀಯ ಅಂಗಡಿದವರು ಅಥವಾ ಲತಾ ಮೇಡಮ್ ಅವರು ಇಬ್ಬರಿಗೂ ಕೂಡ ನಾವು ಮಾತಾಡ್ಸೋಣ, ಏನಂತ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ನಿನ್ನೆ ನೀವು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನೀವು ಒಂದು ಲೆಟರ್ ಕೂಡ ನೀಡಿದ್ರಿ. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಸೇಫ್ಟಿ ಇಲ್ಲ, ಈ ತರ ನಡೀತಾ ಇದೆ, ಪೂರ್ತಿ ಗಲೀಜಿದೆ, ಗಿಡಗಳೆಲ್ಲ ಇದಾಗಿದೆ, ನೈಟ್ ಹೊತ್ತು ಆದ ತಕ್ಷಣ ಇಲ್ಲಿ ಸುರಕ್ಷಿತವಾಗಿ ಓಡಲು ಅಂಜಿತ್ ಬರುತ್ತೆ ಅಂತ ಹೇಳಿ ಕೂಡ ನಾವು ದೂರನ್ನು ಕೂಡ ನೀಡಿದ್ರಿ. ದೂರನ್ನು ನೀಡಿದ ಬೆನ್ನಲ್ಲೇ ಇವತ್ತು ಇಲ್ಲೆಲ್ಲ ಕ್ಲೀನ್ ಕೂಡ ಮಾಡ್ತಾ ಇದ್ದಾರೆ. ಪಕ್ಕದ ಅಂಗಡಿಯಲ್ಲಿ ಅಂಜಿದವರು ಕೂಡ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇವ್ರು ಸ್ವಂತ ತರನೇ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರು ಸ್ವಂತದಾದ್ರೆ ಇವ್ರು ಈ ತರ ಎಲ್ಲ ಬಿಟ್ಟಿರ್ಲಿಲ್ಲ ಅಲ್ವಾ. ಇವ್ರು ಏನ್ ಮಾಡ್ಬೇಕಂದ್ರೆ ಅವ್ರ ಸ್ವಂತದ ಹೇಗಿದೆ ಅದೇ ತರ ಇಟ್ಕೊಬೇಕು. ಇವಾಗ ನೀವೇ ಒಂದ್ ಲೈವ್ ಮಾಡ್ಕೊಂಡು ತಗೊಳ್ಳಿ, ಗೊತ್ತಾಗುತ್ತೆ. ಇಲ್ಲಿ ನಾವು ಒಂದು 2 years ಬ್ಯಾಕ್ ಬಂದಾಗ ಇಲ್ಲಿ ತುಂಬಾ ಚೆನ್ನಾಗಿತ್ತು ರೋಡ್, ನೋಡ್ಲಿಕ್ಕೆ ಎಷ್ಟು ಖುಷಿ ಆಯ್ತಾ ಇತ್ತು ಅಂದ್ರೆ, ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಹೇಳಿ ನಾವು ಅನ್ಕೊಂಡ್ವಿ. ಇವಾಗ ನೋಡಿದ್ರೆ ಇಲ್ಲಿ ಒಳ್ಳೆ ಸ್ಲಮ್ ತರ ಆಗ್ಬಿಟ್ಟಿದೆ. ಹಿಂದೆಗಡೆನೂ ಅದೇ ತರ ಸ್ಲಮ್ ತರ ಆಗಿದೆ. ಪಾಪ ಅವ್ರಿಗೆ ಏನ್ ಗೊತ್ತಿಲ್ಲ, ನಾನು ಹೇಳಿದ್ದೀನಿ ಅವ್ರಿಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ, ನೀಟಾಗಿ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೇದು ಅಂತ ಹೇಳಿದ್ದೀನಿ. ಇಲ್ಲಿ ಕೇಳ್ಬೇಕು ಸರ್, ಯಾರು ಕೇಳಲ್ಲ, ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಕೇಳಲ್ಲ. ಇಲ್ಲಿ ಬಂದು 4 wheeler 2 wheeler ಎಲ್ಲ ಹಾಕ್ತಾರೆ. ಸಾಯಂಕಾಲ ಅಲ್ಲಿ ಪಾನಿಪುರಿ ಮಸಾಲ ಪುರಿ ಎಲ್ಲ ಮಾಡ್ತಾರೆ, ತಿಂತಾರೆ. ಆಮೇಲೆ ಇಲ್ಲೇನು ತಂದು ವೇಸ್ಟ್ ಎಲ್ಲ ಗಲೀಜೆಲ್ಲ ತಂದು ಹಾಕೋಗ್ತಾರೆ. ಇಲ್ಲಿ ಒಣಗಿರೋದು ಚೇರ್ಗಳು ಎಲ್ಲ ಇದೆ. ಇವಾಗ ಇದು ಕಟ್ ಮಾಡಿ ಹಾಕ್ಬಿಟ್ಟಿದಾರಲ್ಲ, ಇದು ಕಾಣಿಸ್ತಾ ಇಲ್ಲ ಇವಾಗ ಇವ್ರಿಗೆ. ಅಂದ್ರೆ ಇವ್ರು ನೋಡ್ಬಹುದು, ಆದ್ರೆ ಇಲ್ಲಿ ಮರೆಯಾಗಿರೋದ್ರಿಂದ ಇವ್ರು ನೋಡಕ್ ಆಗ್ತಾ ಇಲ್ಲ. ಇದು ಮರೆಯಾಗಿಲ್ಲ ಅಂದಿದ್ರೆ ಇವ್ರು ನೋಡ್ತಾ ಇದ್ರೆ ಯಾರಾದ್ರೂ ಬಂದ್ರೆ ಹೇಳ್ತಿದ್ರು, ತೆಗಿರಿ ಅಲ್ಲಿ ಹಾಕ್ಬೇಡಿ ಅಂತ ಹೇಳ್ತಾ ಇದ್ರು. ಅದೇ ನಮ್ಮ ಪ್ರಾಬ್ಲಮ್, ಇನ್ನೇನಿಲ್ಲ. ಅಂದ್ರೆ ಇವ್ರು ಮಾಡ್ಲಿ, ವ್ಯಾಪಾರ ಬೇಡ ಅಂತ ನಾವು ಏನ್ ಹೇಳಲ್ಲ. ಅವ್ರು ಹೊಟ್ಟೆ ಪಡ್ಗ ಅವ್ರು ಮಾಡ್ಬೇಕು, ನಮ್ಗೂ ಒಂದು ಇದು ಖುಷಿ. ಆದ್ರೆ ಅವ್ರ ಜಾಗದ ತರ ಇಟ್ಕೋಬೇಕು, ನೀಟಾಗಿ ಇಟ್ಕೊಬೇಕು. ಇಲ್ಲಿ ಎಲ್ಲ ಗಲೀಜೆಲ್ಲ ಬಿಸಾಡೋದು, ಸಿಗರೇಟ್ ಸೇದಿದ್ರೆ ಫುಲ್ ಅಲ್ಲಿ ಮೇಲ್ಗಡೆ ಬರ್ತಾ ಸ್ಮೋಕ್ ಮಾಡಿದಾಗ ನೋಡಿ, ನಾವು ಅದು ಮನೆ ಅದು ಹತ್ರ ಬಾಲ್ಕನಿಗೆ ಹೊರಗಡೆನೆ ಬರಲ್ಲ ನಾವು. ಅಲ್ಲಿ ಬಾಲ್ಕನಿಗೆ ಬಂದ್ರೆ ಸಾಕು, ಇಲ್ಲಿ ಯಾರಾದ್ರೂ ಇಲ್ಲಿ ಹೋಗ್ತಾ ಇರ್ತಾರೆ ಜೆಂಟ್ಸ್ ಆ ಕಡೆ ಈ ಕಡೆ, ಮತ್ತೆ ಸಿಗರೇಟ್ ಸೇರ್ತಾ ಇರ್ತಾರೆ. ಆ ಸಿಗರೇಟ್ ಅದೆಲ್ಲ ಸೇದುದು ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದೆ, ಆದ್ರೂ ಸೇರ್ತಾ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡೋದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿನ್ನೆ ಮೇಡಮ್ ಅವರು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರ ಕೂಡ ನೀಡಿದ್ದಾರೆ. ಏನಕ್ಕೆ ದೂರ ನೀಡಿದ್ದಾರೆ ಅಂತಂದ್ರೆ, ಇಲ್ಲಿ ಅವ್ರೊಬ್ರೇ ಇರಲ್ಲ, ರೋಡ್ ಮೇಲೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ಪಕ್ಕದಲ್ಲಿ ಅಕ್ಕಪಕ್ಕ ಮನೆ ಇರುತ್ತೆ. ಪ್ರತಿಯೊಬ್ಬರ ಸುರಕ್ಷತೆ ಸ್ವಚ್ಛತೆ ಬಗ್ಗೆ ಅವರನ್ನು ಕೂಡ ನೀಡಿದ್ದಾರೆ. ಇಲ್ಲಿ ನಿಮ್ದು ಅಂಗಡಿ ಇದೆ, ಹಾಲಿನ ಅಂಗಡಿ ಇದೆ, ಕಿರಾಣಿ ಅಂಗಡಿ ಇದೆ, ಇಲ್ಲಿ ನಿಮ್ದೆಲ್ಲ ಬಿಸ್ನೆಸ್ ಇದೆ. ಹಾಗಾಗಿ ನಿಮ್ ಅಕ್ಕಪಕ್ಕದಲ್ಲೇ ಈ ತರ ಒಂದು ನೋಡಿ ಸ್ಥಿತಿ ಯಾವ ತರ ಇದೆ ಅಂತಂದ್ರೆ, ಈ ತರ ಎಲ್ಲ ಗಿಡಗಳು ಬೆಳೆದಿದೆ. ಇಷ್ಟೆಲ್ಲ ಇದೆ ಅಂತಂದ್ರೆ ನೀವು ಕ್ಲೀನ್ ಆಗಿ ಇಡಬೇಕಲ್ವಾ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವೇನು ಅಧಿಕಾರಿಗಳಲ್ಲಿ ಕ್ಲೀನ್ ಮಾಡಿಲ್ಲ, ಅಥವಾ ಏನ್ ಜಾಗದಲ್ಲಿ ಕ್ಲೀನ್ ಮಾಡಿಲ್ಲ, ಅಥವಾ ಪಕ್ಕದಲ್ಲಿ ನೀವ್ ಇರ್ತೀರಾ, ಅಥವಾ ನೀವಾದ್ರೂ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕಲ್ವ ಈ ಜಾಗ? ನಾವು ಒಂದ್ಸಲ ಕ್ಲೀನ್ ಮಾಡಿಸಿದ್ದು JCB ಕ್ಲೀನ್ ಮಾಡಿದಾಗ, ಈ ಮಳೆ ಬಂದಾಗ ಈಗ ದೊಡ್ಡ ದೊಡ್ಡ ಗಿಡಗಳೆಲ್ಲ ಬೆಳ್ಕೊಬಿಟ್ಟಿದೆ. ನೋಡಿ ಆ ಪಟ್ಟಿ ಮರ ಬೆಳೆದಿದೆ. ಅದರಿಂದ ಈಗ ನಾವು ಆದಷ್ಟು ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಇಲ್ಲ ಜಾಸ್ತಿ ಈಗ ಎಲ್ಲ ಸಿಗರೇಟ್ ಸೇಯಕ್ಕೆ ಬರಲ್ಲ. ಈಗ ಮಧ್ಯಾಹ್ನ ಊಟ ಬರ್ತದೆ, ಸಾಯಂಕಾಲ ಅಲ್ಲಿ ಚಾರ್ಜ್ ಬರ್ತದ, ಆ ಕಡೆ ಊಟ ಹಾಕ್ತಾರ, ಎಲ್ಲ ಬರ್ತಾರ. ಅವರೆಲ್ಲ ಸಿಗರೇಟೇ ಹೊಡೆಯಕ್ಕೆ ಬರಲ್ಲ, ಟೀ ಕುಡಿಯೋಕೆ ಬರ್ತಾರೆ. ಕೆಲಸ ಇಲ್ಲಿ ಯಾರು ಈ ಜುಡಿಷಿಯಲ್ ಲೇಔಟಲ್ಲಿ ಯಾರು ಬರಲ್ಲ ಅಫಿಷಿಯಲ್ಲು ಸಿಗರೇಟ್ ಹೊಡೆಯಕ್ಕೆ. ಏನೋ ಇಲ್ಲಿ ಕೆಲಸ ಮಾಡೋರು ಅವರು ಇವರು ಟೀ ಕುಡಿಯಕ್ಕೆ ಬರಲ್ಲ. ಜುಡಿಷಿಯಲ್ ಲೇಔಟ್ ನೋಡ್ಬೋದು ಎಷ್ಟು ಕ್ಲೀನ್ ಇದೆ ಅಂತ ಹೇಳಿ. ನಿಮ್ಮ ಅಂಗಡಿ ಎದುರುಗಡೆನೇ ಒಂದು ಜಾಗ ಇದೆ. ಅವ್ರು ಅಂದ್ರೆ ಅವರು ಕಾರ್ ನಿಲ್ತಾರಲ್ಲಿ ಮನ್ಸ ಈಗ
ಕ್ಲೀನ್ ಆಗಿ ಇಟ್ಕೊಂಡ್ರೆ ಹಂಗ ನಾನ್ ಹೇಳೋದು ಈಗ ಎಲ್ಲ ಆತರ ಕ್ಲೀನ್ ಮಾಡ್ತಾರ ಕಾರ್ಗಳು ಹಾಕಕ್ಕ ಎಲ್ಲ ಇದ್ ಮಾಡಕ್ ಮಾಡ್ತಾರ. ಈಗ ನೋಡಿ ಅಲ್ಲಿ ಇಲ್ಲಿ ಕ್ಲೀನ್ ಮಾಡಿದಾಗೆ ಕಾರ್ಗಳು ಹಾಕಿ ಪಾರ್ಕಿಂಗ್ ಮಾಡಕ್ ಇದಕ್ಕೆ ಸಂಬಂಧಪಟ್ಟಂತ ಜಾಗದವ್ರು ಯಾರು ಬಂದಿಲ್ವಾ ಇದಾರೆ, ಅವರು ಇದಾರೆ, ನಮ್ಮ ಓನರ್ ಇದಾರೆ. ಅವ್ರು ಏನ್ ಇದ್ರ ಬಗ್ಗೆ ಏನು ಇದು ಮಾಡ್ಕೊಳ್ಳಿ ಬರ್ತಾರೆ ಅವರು. ಈಗ ಆಲ್ರೆಡಿ ಮನೆ ಕಟ್ಸಕ್ ರೆಡಿ ಮಾಡ್ತಿದ್ದಾರೆ. ಇನ್ನೊಂದು ಈ ವರ್ಷದಲ್ಲಿ ಆಗ್ಬೋದು ಮನೆ ಕಟ್ಟಕ್ ರೆಡಿ ಮಾಡ್ತಾರೆ. ಆಗ ಬಂದು ಎಲ್ಲ ಕ್ಲೀನ್. ಈಗ ಯಾಕಂದ್ರೆ ಅವರು ಅಲ್ಲೊಂದು ಬಿಲ್ಡಿಂಗ್ ನಡುತ್ತೆ ನೋಡಿ, ಆ ಬಿಲ್ಡಿಂಗ್ ನವರು ಇದು ಸೆಡ್ ಹಾಕೊಂಡಿದ್ದಾರೆ. ಅವ್ರ ಫ್ರೆಂಡ್ ಆ ಫ್ರೆಂಡ್ ನಿಂದ ಅವರು ಮನೆ ಸ್ವಲ್ಪ ನಿಲ್ಸಿದ್ದಾರೆ, ಡಿಲೇ ಮಾಡಿದ್ದಾರೆ. ಅವರು ಏನಾದ್ರು ಆ ಮನೆ ಕ್ಲಿಯರ್ ಆಯ್ತು ಅಂದ್ರೆ ಆ ಸಡ್ಡಿಗಳೆಲ್ಲ ಎತ್ತಾಕ್ಬಿಟ್ಟು ಮನೆ ಕಟ್ಟಕ್ ಇದು ಮಾಡಿ. ಮೇಡಮ್ ಅವ್ರು ಹೇಳ್ತಾ ಇರೋದು ಅಷ್ಟೇ, ಅಕ್ಕಪಕ್ಕದಲ್ಲಿರುವಂತಹ ಜಾಗನ ಕ್ಲೀನ್ ಆಗಿ ಇಟ್ಕೊಳ್ಳಿ, ಇನ್ನೊಬ್ರಿಗೆ ತೊಂದರೆ ಮಾಡಬೇಡಿ. ಅದು ಬಿಲ್ಡಿಂಗ್ ಸ್ಟಾರ್ಟ್ ಆದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಆ ಮಣ್ಣೆಲ್ಲ ಇಲ್ಲಿ ತಂದು ಹಾಕ್ತಿದ್ದಾರೆ. ಈಗ ಮಣ್ಣು ತಂದು ಹಾಕ್ತಾಗ ಲೆವೆಲ್ ಆಗಿ ಆ ತರ ಆಗೋಯ್ತೆ. ಈಗ ಆಗ ಏನು ಪ್ರಾಬ್ಲಮ್ ಇರಲಿ. ಏನೋ ಗೊತ್ತಾ, ಈಗ ಇಲ್ಲೆಲ್ಲ ಬಂದು ಈಗ ನಮ್ಮ ಅಂಗಡಿಯವರು ಬಂದು ಉಚ್ಚಿತಾರ ಅಂತ ಹೇಳಕ್ಕೆ. ಈಗ ಬೇರೆ ಕಡೆ ಬಂದಿರ ಅಲ್ಲಿ ಕಾರ್ ನಿಲ್ಸ್ತಾರ, ಬಂದು ಈ ತರ. ಈಗ ಅದಕ್ಕೆ ಈಗೇನ್ ಮಾಡ್ತಾರ ಗೊತ್ತಾ, ಈಗ ಮೊದ್ಲೆಲ್ಲ ಅಲ್ಲಿ ಹೋಯ್ತಿರು, ಆ ಕಡೆ ಹೋಯ್ತಿರು. ಈಗ ಯಾವಾಗ ಫುಟ್ಪಾತ್ ಮಾಡಿದ್ರೆ ಆ ಕಡೆ ಹೋಗಲ್ಲ, ಪುನಃ ನೋಡಿ ಅಲ್ಲಿ ಹೋಯ್ತಿರು, ಅಲ್ಲೂ ಬಿಡಲ್ಲ. ಈಗೇನ್ ಮಾಡಿದ್ ಇದೊಂದು. ಅದಕ್ಕೆ ನನಗೀಗ ಸರಿ, ಅದಕ್ಕೆ ನಾನೀಗ ಹಂಗೆಲ್ಲ ಈಗ ಹಂಗೆ ಈಗ ಅನ್ನ ತರಿಸಿ ಈಗ ಬೇಲಿ ಮಾಡ್ತಿದ್ದೇನೆ. ಈಗ ಅನ್ನ ಅದರಿಂದ ಬೇಲಿ ಹಾಕ್ಸಿದ್ರೆ ಯಾರು ಆ ಕಡೆ ಹೋಗಲ್ಲ. ಅದಕ್ಕೆ ಮಾಡ್ತಾ ಇದೀನಿ ಈಗ. ಅದಕ್ಕೆ ಬೇಲಿ ಹಾಕ್ಸ್ತೀವಿ. ಓಕೆ ಸರ್, ಆದಷ್ಟು ಸುರಕ್ಷತೆಯನ್ನು ಕಾಪಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಎಷ್ಟು ಜನ ಮಂದಿ ಬರ್ತಾರೆ, ಎಷ್ಟು ಜನ ತಿರುಗಾಡ್ತಾರೆ. ನಿಮ್ಮ ಸುರಕ್ಷತೆಗೋಸ್ಕರ ಸ್ವಚ್ಛತೆಯನ್ನು ಕೂಡ ಕಾಪಾಡಿ. ಮೇಡಮ್ನ ಅವರ ಮಾರ್ಗದರ್ಶನದಲ್ಲಿ ನಾವು ಈಗ ಇದ್ ಮಾಡ್ತಾ ಇದ್ದೀವಿ. ಅವ್ರು ಹೆಂಗೆ ಇದ್ ಮಾಡ್ತಾರ ಹಂಗೆ ನಾವು ಅವ್ರ ಮಾರ್ಗದರ್ಶನದಲ್ಲಿ. ಅಂದ್ರೆ ಇವ್ರು ಹೇಳಿದ ಪ್ರಕಾರ ಇಲ್ಲಿ ಅದು ಕ್ಲೀನ್ ಆಗಿ ಇರ್ಲಿಲ್ಲ, ಕ್ಲೀನ್ ಮಾಡಿದ್ದಾರೆ. ಅದು ವೆಹಿಕಲ್ಸ್ ಬಂದು ಅವ್ರದ್ದು ಅನ್ಸುತ್ತೆ. ಈಗ ನಾನು ಅವ್ರ ಹತ್ರ ಹೋಗಿ ನಾನು ಕಂಪ್ಲೇಂಟ್ ಮಾಡಿ ನಾನು ಮಾತಾಡ್ತೀನಿ, ಏನ್ ಪ್ರಾಬ್ಲಮ್. ಯಾಕಂದ್ರೆ ಬೇರೆಯವ್ರ ವೆಹಿಕಲ್ ಏನ್ ಕಲ್ ನಿಲ್ಸ್ಕೊಳ್ತಾರೆ. ಕ್ಲೀನ್ ಅಲ್ಲೂ ಗಲೀಜಿದೆ ನೋಡಿ, ಎಷ್ಟು ನೀಟಾಗಿತ್ತು ಗೊತ್ತಾ ಅಲ್ಲಿ ಸರ್. ಅಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿತ್ತು, ಹೇಳ್ಬೇಕಂದ್ರೆ ಅಲ್ಲೂ ನೀಟಾಗಿತ್ತು. ಈಗ ಅವ್ರ ಗಾಡಿಗಳೆಲ್ಲ ಹಾಕೋದ್ರಿಂದಾನೇ ಅಲ್ಲಿ ಗಲೀಜ್ ಆಗ್ತಾ ಇದೆ. ನಾವ್ ಅನ್ಕೊಂಡ್ವಿ ಅವ್ರ ಪಕ್ಕದ ಮನೆಯವ್ರದ್ದು ವೆಹಿಕಲ್ಸ್ ಎಲ್ಲ ನಿಲ್ಲಿಸ್ತಾ ಇದಾರೆ ಅಂತ ಅನ್ಕೊಂಡಿದ್ವಿ ನಾವು. ನಾನೀಗ ಅವ್ರ ಹತ್ರ ನಾನು ಇವಾಗ ಹೋಗಿ ನಾನು ಮಾತಾಡ್ತೀನಿ. ಮತ್ತೇನ್ ಗೊತ್ತಾ, ಇವ್ರು ಹೇಳ್ತಾ ಇದಾರೆ ಇಲ್ಲಿ ಗಾಡಿಗಳೆಲ್ಲ ಅದ್ ಹೆಂಗ್ ಹಾಕ್ಬಿಡ್ತಾರೆ. ಓನರ್ ನಂಬರ್ ಕೊಡ್ರಿ, ನನ್ಗೆ ಓನರ್ ನಂಬರ್ ಕೊಡಿ ಸಾಕು, ನಾ ಮಾತಾಡ್ತೀನಿ. ಯಾಕಂದ್ರೆ ಕೆಲಸ ಮಾಡ್ತಾರೆ. ಈಗ ಅವ್ರು ಮಾಡಿಸ್ಲಿ, ಮಣ್ಣು ಹಾಕ್ಲಿ, ಎಲ್ಲ ಮಾಡ್ಲಿ. ಆದ್ರೆ ನೀವು ನಿಮ್ಗೆ ಈ ಜಾಗ ನಾವ್ ಗೊತ್ತು ಅಂತೀರಾ, ಓನರ್ ನಂಬರ್ ಕೇಳಿದ್ರೆ ಇಲ್ಲ ಅಂತೀರಾ. ಅಂದ್ರೆ ತಿಂಗಳು ಬಂದ್ರೆ ನಂಬರ್ ಇಲ್ದೇನೆ ಹೆಂಗ್ ಇದ್ ಮಾಡ್ತೀರಾ? ನಾವೇನ್ ನಿಮ್ಗೇನ್ ಇದ್ ಮಾಡಲ್ಲ, ಮತ್ತೆ ನಿಮ್ಗೆ ಇನ್ನ ಒಳ್ಳೇದ್ ಮಾಡ್ಕೊಡ್ತೀವಿ ನಾವು. ಬಂದಿದ ತಕ್ಷಣ ನಂಗೆ ನಂಬರ್ ಕೊಡಿ, ನನ್ಗೆ ಇದ್ ಮಾಡ್ಸಿ. ಮತ್ತೆ ಇಲ್ಲೆಲ್ಲ ನೀಟಾಗಿರ್ಬೇಕು, ಮತ್ತೆಲ್ಲ ಅಲ್ಲಿ ಏನಾದ್ರು ಕುತ್ಕೊಂಡ್ರು ಕಾಣಿಸ್ಬೇಕು ತರಾನೇ ನೀವ್ ಮಾಡ್ಕೊಳ್ಳಿ. ನೀವು ನಿಮ್ಗೆ ಇಲ್ಲಿ ಯಾರು ಬಂದ್ರು ನಿಮ್ಗೆ ಗೊತ್ತಾಗೋ ತರಾನೇ ನೀವು ಸೇಫ್ಟಿ ಮಾಡ್ಕೊಳ್ಳಿ ನೀವು, ಆಯ್ತಾ? ನೋಡಿ ಆ ಕೆಳಗಡೆ ಎಷ್ಟು ಗಲೀಜಿದೆ, ಅಲ್ಲೆಷ್ಟು ಗಲೀಜಿದೆ, ಅದೆಲ್ಲ ನೀವು ವಿಡಿಯೋ ಮಾಡ್ಕೊಳ್ಳಿದೆ ಎಲ್ಲ ನೀವು. ಏನ್ ಹಾಕ್ಸ್ಬೇಕು? ಯಾಕೆ ಸಿಗಲ್ಲ? ನೀವು ಹಾಕ್ಸಕ್ ಯಾಕೆ ಸಿಗಲ್ಲ? ಸಿಗ್ತಾರೆ, ಆದ್ರೆ ನೀವು ಇದ್ ಮಾಡಿಲ್ಲ ಅಷ್ಟೇ. ನೀವು ಅದ್ ಒಳ್ಳೇದಾಗುತ್ತೆ ನೋಡಿ, ನೀವು ಅದ್ ನೀಟ್ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ. ನೋಡಿ ಅಲ್ಲಿ ನಾನ್ ಮೊನ್ನೆ ತಾನೇ ವಿಡಿಯೋ ಮಾಡಿದೀನಿ. ನೀವು ಅಲ್ಲಿ ಇನ್ನ ಬಕೆಟ್ ಅಲ್ಲೇ ಕಸ ನೀವೇನು ನೀವು ಇದು ಮಾಡ್ತೀರಾ, ಏನಾದ್ರು ಸೇಲ್ ಮಾಡ್ತೀರಾ ಅವೆಲ್ಲನೇ? ಹೌದು, ಇವಾಗೆಲ್ಲ ಉರ್ಸ್ಬಿಡಿ, ಎಲ್ಲ ನೀಟಾಗಿ ಎಲ್ಲ ಒಂಚೂರು ಉಳಿಬಾರ್ದು, ಎಲ್ಲ ನೀಟಾಗಿ ಹಾಕಿ. ಸರಿ ಸರ್, ನಾನೇನು ಇವ್ರಿಗೇನು ಇದು ಬಿಸ್ನೆಸ್ ಮಾಡಬೇಡಿ ಅದೆಲ್ಲ ಏನು ಹೇಳಲ್ಲ. ನಮ್ಗೆ ನೀಟಾಗಿರ್ಬೇಕಷ್ಟೇ. ಇಲ್ಲಿ ಯಾರು ನೋಡಿ ಪರವಾಗಿಲ್ಲಪ್ಪ ಇವ್ರೇನೋ ಒಂದ್ ಮಾಡ್ತೀವಿ ನೋಡಿ, ಎಲ್ಲಾ ಕಡೆನೂ ಅಲ್ಲಲ್ಲಲ್ಲಲ್ಲೇ ಎಲ್ಲ ಬೇಡದೇ ಇರೋದೆಲ್ಲ ಇಟ್ಟಿದ್ದಾರೆ ಒಳಗಡೆ. ಇದರಿಂದ ಯಜ್ಞಗಳು ಎಷ್ಟು ಬರುತ್ತೆ. ನಮ್ಮ ಮನೆಗೆ ಬಂದ್ಬಿಟ್ಟು 4-5 ಕಾರು ನಾವು ರಿಪೇರಿ ಮಾಡಿಸಿ ಸಾಕಾಗುತ್ತೆ. ಅದ್ರೊಳಗಡೆ ಹೋಗೋದು, ಎಲ್ಲಿ ಹೋಗಿ ಕಚ್ಚುತ್ತೆ, ಮತ್ತೆ ಹೋಗುತ್ತೆ ಅದ್ರೊಳಗಡೆಯಿಂದೆಲ್ಲ. ವೈರ್ ಕಟ್ ಮಾಡಾಕ್ಬಿಡುತ್ತೆ ಎಲ್ಲಾನು. ಅದೇ ನೀವು ಹಿಂಗ್ ಇಟ್ಕೊಂಡಿದ್ಮೇಲೆ ಬರ್ತಾ ಇರ್ತದ. ಸೊ ಲತಾ ಮೇಡಮ್ ಅವರು ನಿನ್ನೆ ಈ ಒಂದು ಸಂಬಂಧಪಟ್ಟಂತೆ ಅವರು ಅಧಿಕಾರಿಗಳಿಗೆ ದೂರ ಕೂಡ ನೀಡಿದ್ರು. ಏನಪ್ಪಾ ಅಂತಂದ್ರೆ, ಸೊ ಈ ಮೇನ್ ರೋಡ್ ಇಂದ ಬರ್ತಾ ಇದ್ದಾಗೆ, ಸೊ ಇಲ್ಲಿ ಮುಂದ್ಗಡೆ JKVK ಮೇನ್ ಗೇಟ್ ಇದೆ. ಸೊ ಇಲ್ಲಿ ಒಂದು ಬ್ಯಾರಿಕೇಡ್ ಅನ್ನ ನಿರ್ಮಾಣ ಮಾಡ್ಬೇಕಂತ ಹೇಳಿ, ಸೊ ಬೆಳಿಗ್ಗೆ ತಕ್ಷಣ ವಾಚ್ಮನ್ ಬ್ಯಾರಿಕೇಡ್ ಅನ್ನ ನಿರ್ಮಾಣ ಮಾಡ್ಬೇಕು, ತೆಗಿಬೇಕು ಅವ್ರ ಕೆಲಸ ಅಂತ ಹೇಳಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಎಲ್ಲಾ ಜನಗಳು ಬಂದ್ ಕಿಶಿಂದು ಅವ್ರ ಮನೆಗೆ ತೊಂದರೆಗಳು ಆಗ್ತದೆ ಅಂತ ದೂರ ಕೂಡ ನೀಡಿದ್ದಾರೆ. ಈ ರೋಡಿನ ಒಂದು ಕೆಲಸವನ್ನು ಕೂಡ ಕೇಳಿದಾಗ ಈ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ತಾ ಇದ್ರಂತೆ. ಸೊ ಆಮೇಲೆ ಇವರು ದೂರ ನೀಡಿದ್ಮೇಲೆ, ಪ್ರಶ್ನೆ ಕೇಳಿದ್ಮೇಲೆ, ಸೊ ಈ ಒಂದು ರೋಡ್ನ ಕೆಲಸವನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ.
ಯಾರೇ ವ್ಯಾಪಾರಸ್ಥರಾಗಲಿ ಯಾರೇ ಮನೆಯವರಾಗಲಿ ತಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ತಾವು ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಳ್ಳಿ. ಸೊ ಅದು ನಿಮಗೂ ಒಳ್ಳೆಯದು, ಸಾರ್ವಜನಿಕರು ಒಳ್ಳೆಯದೆಂಬ ಸಂದೇಶವನ್ನು ಕೂಡ ಲತಾ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು.